ಇವತ್ತು ಒಂದು ಅತ್ಯಂತ ವಿಷಾದಕರ ಘಟನೆ ನಾವು ಎದುರಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಿಂದ. ಇಡೀ ಜಿಲ್ಲೆ ಇವತ್ತು ದುಃಖ ತಪ್ತವಾಗಿದೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಿ ಸುಧಾಕರ್ ಸಾಹೇಬರು ಇವತ್ತು ದೈವಾಧೀನರಾಗಿದ್ದಾರೆ. ಸೊ ಆ ವಿಚಾರ ಹೇಳಲಿಕ್ಕೆ ಭಾಳ ದುಃಖ ಆಗುತ್ತೆ ಮತ್ತು ಇಡೀ ಚಿತ್ರದುರ್ಗದ ಜನತೆ ದುಃಖದಲ್ಲಿ ಇದ್ದಾರೆ. ಇವತ್ತು 3 ಗಂಟೆಗೆ ಕಿಮ್ಸ್ ಹಾಸ್ಪಿಟ್ಲಿಂದ ಅವರ ದೈವಾಧೀನರಾಗಿದ್ದಂಥದ್ದನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಆ ಸಂಬಂಧ ನಾವು ಸಾರ್ವಜನಿಕರಿಗೆ ಅವರ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಇವತ್ತು ಇಲ್ಲಿ ಮತ್ತು ಚಳ್ಳಕೆರೆ ಎರಡೂ ಕಡೆ ಸಾರ್ವಜನಿಕರಿಗೆ ನಾವು ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ನಾಳೆ 4 ಗಂಟೆಗೆ ಅವರ ಕುಟುಂಬದವರ ಮಾಹಿತಿ ಪ್ರಕಾರ 4 ಗಂಟೆಗೆ ಕ್ರಿಮೇಷನನ್ನು ಚಳ್ಳಕೆರೆಯಲ್ಲಿ ಮಾಡ್ತಾಯಿದ್ದಾರೆ. ಸೊ ಇವತ್ತು 9 ಗಂಟೆಗೆ ಬೆಂಗಳೂರಿಂದ ಅವರ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತಗೊಂಬಂದು ಇಲ್ಲಿ ನಾವು ಸ್ಟೇಡಿಯಮ್ಮಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕಿಟ್ಟು ಮಧ್ಯಾಹ್ನವರೆಗೆ ಕಡಲೆಕಾಯಿ ಮಂಡಿ ನೆಹರು ಮೈದಾನದಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ ಮಧ್ಯಾಹ್ನದವರೆಗೆ. ಮಧ್ಯಾಹ್ನದ ನಂತರ ಬಹುಶಃ 3 ಗಂಟೆ 4 ಗಂಟೆ ನಂತರ ಚಳ್ಳಕೆರೆಗೆ ಶಿಫ್ಟ್ ಮಾಡಿ ಅವರ ಮನೆ ಹತ್ರ ತೊಗೊಂಡೋಗ್ತಾರೆ. ನಾಳೆ ನಾವು ಚಳ್ಳಕೆರೆಯಲ್ಲಿ ಡಿ ಸುಧಾಕರ್ ಅವರ ಸ್ಟೇಡಿಯಮ್ಮಲ್ಲಿ ಪ್ರದರ್ಶನಕ್ಕೆ ಇಡ್ತೀವಿ 3 ಗಂಟೆವರೆಗೆ. 3 ಗಂಟೆ ನಂತರ 4 ಗಂಟೆಗೆ ಅವ್ರದ್ದು ಕ್ರಿಮೇಷನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಕುಟುಂಬದವರು ಡಿಸೈಡ್ ಮಾಡ್ತಾರೆ. ಸೊ ಅವರು ಸಂಪ್ರದಾಯದಂತೆ ಅವರು ಏನು ಮಾಡಬೇಕಾಗದೆ ಎಲ್ಲಿ ಮಾಡ್ತಾರೆ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಅವ್ರ ಮನೆ ಹತ್ರ ರಾತ್ರಿ ಅವ್ರ ಮನೆ ಹತ್ರ ಇಟ್ಟಿರ್ತಾರೆ. ಸೊ ಸಾರ್ವಜನಿಕರಿಗೆ ನಾಳೆ ಚಳ್ಳಕೆರೆ ಡಿ ಸುಧಾಕರ್ ಮೈದಾನದಲ್ಲಿ ಇಡ್ತೀವಿ. ಇಲ್ಲಿ ಸಾರ್ವಜನಿಕರಿಗೆ ಅವ್ರಿಗೆ ಭಾಳ ನೆಚ್ಚಿನ ಕ್ಷೇತ್ರ ಇದಾಗಿರೋದ್ರಿಂದ ಸಾಕಷ್ಟು ಜನ ಈ ಭಾಗದವ್ರು ಇರ್ಬೋದು ಮತ್ತು ಇಡೀ ಜಿಲ್ಲೆ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಸಾರ್ವಜನಿಕರು ಬರ್ತಾ ಇದ್ದಾರೆ ಅವರ ದರ್ಶನವನ್ನು ಮಾಡಲಿಕ್ಕೆ, ಅಂತಿಮ ದರ್ಶನವನ್ನು ಮಾಡಲಿಕ್ಕೆ. ಆ ನಿಟ್ಟಿನಲ್ಲಿ ನಮಗೆ ಒಂದು ಚಾಲೆಂಜಸ್ ಇದೆ. ನಿನ್ನೆ ಕೂಡ ಒಂದು ಪ್ರೋಗ್ರಾಮ್ ಇತ್ತು, ಪೊಲೀಸ್ ಮೆನ್ಸ್ ಕಡಿಮೆ ಇದ್ದಾರೆ, ಆಮೇಲೆ ಗ್ರೌಂಡ್ ಕೂಡ ಚಿಕ್ಕದಿದೆ. ಸೊ ಮತ್ತು ಸುತ್ತಮುತ್ತ ಇಕ್ಕಟ್ಟಾದ ಪ್ರದೇಶ ಇದೆ. ಸಾರ್ವಜನಿಕರು ಸರಾಗವಾಗಿ ಬಂದು ಹೋಗಲಿಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ, ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು. ಬಹುಶಃ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ತೀವಿ. ಎಷ್ಟು ಗಂಟೆಗಳ ಕಾಲ ಇಲ್ಲಿ ಸಾರ್ವಜನಿಕರು? ಬಹುಶಃ ಮಧ್ಯಾಹ್ನ 3-4 ಗಂಟೆವರೆಗೆ ಇಟ್ಟಿರ್ತಾರೆ. ಇಲ್ಲಿ 4 ಗಂಟೆ ಆದ ನಂತರ ಶಿಫ್ಟ್ ಮಾಡ್ತಾರೆ. ಇಲ್ಲಿಗೆ ಡಿ ಸಿ ಎಮ್ ಬರ್ತಾರೆ. ಮಧ್ಯಾಹ್ನ ಮೇಲೆ ಡಿ ಸಿ ಎಮ್ ಅವರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸಿ ಎಮ್ ಅವರು ನಾಳೆ ಚಳ್ಳಕೆರೆಗೆ ಮೈದಾನಕ್ಕೆ ಬರ್ತಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುಧಾಕರ್ ಸರ್ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ವಿ. ನಮ್ಮ ರೇಂಜ್ ಬೇರೆ ಡಿಸ್ಟಿಕಲ್ಲಿಂದ ಕೂಡ ಮ್ಯಾನ್ ಪವರ್ ತೊಗೊಂಡು ಒಂದು 600 ಜನ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಮತ್ತು 250 ಜನ ಹೋಮ್ ಗಾರ್ಡ್, 8 KSRP ಪ್ಲಾಟೂನ್ಸು ಮತ್ತು 10 DR ಪ್ಲಾಟೂನ್ಸು, ಇಷ್ಟು ಮ್ಯಾನ್ ಪವರ್ ತೊಗೊಂಡು ನಾವು ಎಲ್ಲೆಲ್ಲಿ ಪಬ್ಲಿಕ್ ದರ್ಶನ ಇದೆ ಮತ್ತು ಅವ್ರದ್ದು ಲಾಸ್ಟ್ ರೈಟ್ಸ್ ಇದೆ ಎಲ್ಲ ಕಡೆ ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ವಿ ಮತ್ತು ರೋಡ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ವಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುಧಾಕರ್ ಸರ್ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ವಿ. ನಮ್ಮ ರೇಂಜ್ ಬೇರೆ ಡಿಸ್ಟಿಕಲ್ಲಿಂದ ಕೂಡ ಮ್ಯಾನ್ ಪವರ್ ತೊಗೊಂಡು ಒಂದು 600 ಜನ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಮತ್ತು 250 ಜನ ಹೋಮ್ ಗಾರ್ಡ್, 8 KSRP ಪ್ಲಾಟೂನ್ಸು ಮತ್ತು 10 DR ಪ್ಲಾಟೂನ್ಸು, ಇಷ್ಟು ಮ್ಯಾನ್ ಪವರ್ ತೊಗೊಂಡು ನಾವು ಎಲ್ಲೆಲ್ಲಿ ಪಬ್ಲಿಕ್ ದರ್ಶನ ಇದೆ ಮತ್ತು ಅವ್ರದ್ದು ಲಾಸ್ಟ್ ರೈಟ್ಸ್ ಇದೆ ಎಲ್ಲ ಕಡೆ ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ವಿ ಮತ್ತು ರೋಡ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ವಿ. ಇವತ್ತು ಒಂದು ಅತ್ಯಂತ ವಿಷಾದಕರ ಘಟನೆ ನಾವು ಎದುರಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಿಂದ. ಇಡೀ ಜಿಲ್ಲೆ ಇವತ್ತು ದುಃಖ ತಪ್ತವಾಗಿದೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಿ ಸುಧಾಕರ್ ಸಾಹೇಬರು